ರಾಜ್ಯದ ಹಲವು ಕಡೆ ಮಳೆಯ ಆರ್ಭಟ ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ಏಪ್ರಿಲ್ 17ರವರೆಗೆ ಭಾರೀ ಮಳೆ ಮುನ್ಸೂಚನೆಯನ್ನ ಇಲಾಖೆ ನೀಡಿದ್ದು, ಈಗ ಬಿಸಿಲ ನಾಡಿನಲ್ಲೂ ಸಹ ಅಬ್ಬರಿಸಲಿದ್ದಾನೆ ವರುಣ. ಬಿಸಿಲ ನಾಡಾದ ಬೀದರ್, ಕಲಬುರಗಿ ಸೇರಿದಂತೆ ಹಲವು ಕಡೆ ಮಳೆ ಆಗುವ ಸಾಧ್ಯತೆ ಇದೆ. ಬೀದರ್ನಲ್ಲಿ ಆಲಿಕಲ್ಲು ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಗುಡುಗು ಮಿಂಚು ಸಹಿತ ಭಾರೀ ಮಳೆಯಾಗುತ್ತೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮೋಡ ಕವಿದ ವಾತಾವರಣ ಇದೆ. ಇನ್ನೊಂದು ವಾರ, ಈಗ ಬರುವ ವಾರ ಏನಿದೆ, ಈ ವಾರದಲ್ಲಿ ರಾಜ್ಯದ ಹಲವು ಕಡೆ ಭಾರಿ ಮಳೆಯಾಗುತ್ತೆ. ಅದರಲ್ಲೂ ಮಧ್ಯ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲೂ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತದ ಕಾರಣ ತಾಪಮಾನ ದಿಢೀರ್ನ ಇಳಿಕೆ ಆಗ್ತಾ ಇದ್ದು, ಇಂಥ ಬಿಸಿಲಿನ ಸಮಯದಲ್ಲೂ ಸಹ ರಾಜ್ಯದ ಹಲವು ಕಡೆ 5-6 ದಿನಗಳ ಕಾಲ ಮಳೆಯಾಗುತ್ತೆ ಅನ್ನುವಂಥ ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ಈ ರೀತಿ ಸೂಚನೆಯನ್ನು ಕಳೆದ 2-3 ದಿನಗಳ ಹಿಂದೆಯೇ ಕೊಟ್ಟಿತ್ತು. ಅದರ ಪರಿಣಾಮವಾಗಿ ಮಧ್ಯ ಕರ್ನಾಟಕ ಸೇರಿದಂತೆ ಹಲವು ಕಡೆ ಮಳೆಯಾಗ್ತಾ ಇದೆ. ದಿಢೀರನೆ ಮಧ್ಯಾಹ್ನದ ವೇಳೆ ಮತ್ತು ಸಂಜೆಯ ವೇಳೆಗೆ ಮೋಡ ಕವಿದ ವಾತಾವರಣ ಉಂಟಾಗುತ್ತೆ. ರಾತ್ರಿ ಮಳೆ ಬರ್ತಾ ಇದೆ. ಕೆಲವು ಸಂದರ್ಭದಲ್ಲಿ ಸಂಜೆಯೇ ಮಳೆ ಬಂದಿದೆ. ಬೆಂಗಳೂರಿನಲ್ಲೂ ಸಹ ಮಳೆಯ ಮುನ್ಸೂಚನೆ ಇದೆ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇಂದು ಮಹತ್ವದ ಪಂದ್ಯ RCB ವರ್ಸಸ್ ಡೆಲ್ಲಿ ಪಂದ್ಯ ನಡೆಯುತ್ತೆ. ಬೆಂಗಳೂರಿನಲ್ಲೂ ಮಳೆಯ ಮುನ್ಸೂಚನೆ ಇರೋದ್ರಿಂದ ಕ್ರೀಡಾಭಿಮಾನಿಗಳಲ್ಲಿ ಒಂದಿಷ್ಟು ಆತಂಕ ಕಾಣಿಸ್ಕೊಂಡಿದೆ. ಆದರೆ ಬಿಸಿಲ ನಾಡಲ್ಲಿ ಬೀದರ್, ಕಲಬುರಗಿ ಇಲ್ಲೂ ಸಹ ಭಾರಿ ಮಳೆಯಾಗುತ್ತೆ. ಅದರಲ್ಲೂ ಬೀದರ್ನಲ್ಲಿ ಆಲಿಕಲ್ಲು ಮಳೆಯಾಗುತ್ತೆ, ಗುಡುಗು ಮಿಂಚು ಸಹಿತ ಭಾರಿ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಮಧ್ಯ ಕರ್ನಾಟಕದ ಜಿಲ್ಲೆಗಳಾದ ಶಿವಮೊಗ್ಗ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಹಾಸನ ಇಲ್ಲೂ ಸಹ ಮಳೆಯಾಗುವ ಸಾಧ್ಯತೆ ಇದೆ.